ಗಾಳಿ ಹಾಕೊಂಡುಂಟು. ಅಷ್ಟು ಹೊಸ ಗಾಳಿ ನೋಡಿ. ಈ ರೀತಿ ಆದರೆ ಹುಳ ಆಗೋದಿಲ್ಲ. ಫುಲ್ ಮೇಲ್ಮುಖ ಆಗ್ತದೆ ನೋಡಿ, ಆವಾಗ ಹುಳ ಆಗಿಬಿಡುತ್ತೆ. ಇದು ಸಂಜೆ ತನಕ ಇದ್ದರೆ ಹುಳ ಆಗಿಬಿಡ್ತಿತ್ತು. ಇದು ಈಗ ಎಷ್ಟೇ ಅರಳಿದೆ ಅಂದರೆ ಮಳೆ ಬಂದಿತ್ತು ಅವಾಗ ಬೆಳಿಗ್ಗೆ ಜೋರಾದ ಮಳೆ, ಹಾಗಾಗಿ ಬೇಗ ಅರಳಿದೆ. ನಾನು ಇವತ್ತು ನೋಡೇ ಇರಲಿಲ್ಲ, ಹೇಳೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಒಂದೊಂದು ಕಡೆ ಜಾಗದಲ್ಲಿ 2-3 ದಿನ ಹೇಳ್ತದೆ, ಒಂದೆರಡು ಸ್ವಲ್ಪ 8 ಎದ್ದಿತ್ತು ಇವತ್ತು. 2 ಎದ್ದೇ ಹೇಳ್ತದೆ ಕಿತ್ತು ಜಾಗದಲ್ಲಿ. ಮತ್ತೆ ನೋಡಿದರೆ ನಾನು ಇವಾಗ ಹೀಗೆ ನೋಡಿದೆ, ನನಗೆ ಇವಾಗ 5 ಸಿಕ್ಕಿತು. ಮತ್ತೆ 3 ಪೂರ್ತಿ ಗಾಲಿಯಾಗಿ ಹುಳಾಗ್ಬಿಟ್ಟಿದೆ. ಅಲ್ಲೇ ಬಿಸಾಕಿ ಬಂದೆ. ಇದನ್ನು ನೋಡುವ ಅಂತ ಕಿತ್ಕೊಂಡು ಬಂದೆ. ನೋಡಿ ಎಷ್ಟು ಚಂದ ಉಂಟು, ಬಿಳಿ ಬಿಳಿ ಹಾಲು. ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಗಿಡ ನೋಡ್ತೀನಿ, ಎಲ್ಲ ತರಕಾರಿನೂ ಒಮ್ಮೆ ನೋಡ್ಕೊಬರ್ತೀನಿ. ಇವತ್ತು ಬೆಳಿಗ್ಗೆ ಎದ್ದಿದ್ದೆ, ಮನೆ ಬಾಗಿಲಲ್ಲಿ ನಿಂತ್ಕೊಂಡೇ ನೋಡಿದೆ. ಅಂದರೆ ಮೆಣಸಿನ ಗಿಡ ಬಾಗಿಲ ಹತ್ರನೇ ಉಂಟಲ್ಲ, ಹಾಗಾಗಿ ಅದು ಸೀರೆ ಕಟ್ಟೋದಕ್ಕಿಂತ ಹೈಟೇ ಆಗಿತ್ತು ಗಿಡ. ಹಾಗಾಗಿ ಮೇಲಿಂದನೇ ಕಾಣಿಸ್ತಿತ್ತು, ನಾನು ದೂರ ನಿಂತ್ಕೊಂಡ್ರು ಅದು ಕಾಣಿಸ್ತಿತ್ತು. ಇವತ್ತೇನು ಕಾಣಿಸ್ತಿಲ್ಲ ಅಂತ ಹತ್ತಿರ ಹೋಗಿ ನೋಡ್ತೀನಿ, ಗಿಡ ನೋಡಿ ಈ ರೀತಿ ಕಟ್ಟಾಗಿ ಬಿದ್ದಿತ್ತು. ನನಗೆ ತುಂಬ ಬೇಜಾರಾಯಿತು. ಒಂಥರ ಬೆಳಗ್ಗೆನೇ ಶಾಕಿಂಗ್ ನ್ಯೂಸ್ ಥರ ಆಯಿತು ಈ ಗಿಡ ನೋಡಿಬಿಟ್ಟು. ಯಾಕೆ ಈ ರೀತಿ ಆಯಿತು ಅಂತ ಗೊತ್ತಾಗಲಿಲ್ಲ. ನಿನ್ನೆ ಅಷ್ಟೊಂದು ಜೋರಾದ ಗಾಳಿನೂ ಬಂದಿರಲಿಲ್ಲ, ಇದೇನು ಹೀಗಾಗಿದೆಯಲ್ಲ ಅಂತ ಅಂದ್ಕೊಂಡೆ. ನೋಡಿದ್ರೆ ಮೆಣಸಿನಕಾಯಿ ಬಿದ್ದಿತ್ತು. ಅದು ನವಿಲೇ ಇರಬೇಕು, ಅಂದರೆ ಗಿಡದಿಂದ ಎಳಿಲಿಕ್ಕೆ ಮಾಡ್ತಲ್ಲ, ಹಾಗಾಗಿ ಅದು ಹೆಗ್ಗೆ ಮುರಿದು ಹಾಗೆ ಕೆಳಗಡೆ ಬಿದ್ದಿತ್ತು. 2 ಮೆಣಸಿನಕಾಯಿ ಕಟ್ಟಾಗಿತ್ತು, ತುದಿ ಚಟ್ ಮುರಿದಿದ್ದು ನೋಡಿ ಇದು ನವಿಲೇ ಇರಬೇಕು ಅಂತ ಅಂದ್ಕೊಂಡೆ. ನನಗೆ ಎಷ್ಟು ಬೇಜಾರಾಯಿತು ಅಂದರೆ ತುಂಬ. ಈಗ ಸಲ ಈ ಮೆಣಸಿನ ಗಿಡ ತಿಂದಿತ್ತು ಮೆಣಸಿನಕಾಯಿ ಎಲ್ಲವ, ಆದರೂ ಈಗ ಸುಮಾರು ಕಾಯಿ ಬಿಡ್ತಾ ಇದ್ವು. ಹಾಗಾಗಿ ಸೀರೆ ಎಲ್ಲ ಕಟ್ಟಿಟ್ಟಿದ್ವಿ, ಏನೂ ಆಗಬಾರ್ದು ಅಂತ ಗಿಡಕ್ಕೆ. ಮತ್ತೆ ಹೀಗೆ ಮಾಡ್ತಲ್ಲ ಅಂತ ಬೇಜಾರಾಯಿತು. ಮತ್ತು ಉಳಿದು 1-2 ಮೆಣಸಿತ್ತು ಬೆಳೆದದ್ದು, ಅದನ್ನು ಕೊಯ್ಕೊಂಡು ಬಂದೆ. ಮತ್ತು ಅದು ಬಿಟ್ಟರೆ ಅದು ಸಿಗೋದಿಲ್ಲ ಅಂತ. ಇದು ನಿಲ್ಸಕ್ಕೆ ಬರ್ತಿರ್ಲಿಲ್ಲ, ಹಾಗೆ ಅರ್ಧ ಕಟ್ಟಾಗಿಬಿಟ್ಟಿದೆ. ಇದು ನಮ್ಮ ಮನೆಯವ್ರ ಹತ್ರ ಹೇಳಿದೆ, ನಿಲ್ಸಕ್ಕೆ ಬಂದರೆ ಬಟ್ಟೆಯಾರು ಕಟ್ಟಿ ಇಡಿ, ಸ್ವಲ್ಪ ಹೂವು ಇದ್ದದ್ದು ಮತ್ತು ಕಾಯಿ ಆಗೋದು ಅಂತ ಹೇಳ್ತಾ ಇದ್ದೆ ಅವ್ರ ಹತ್ರ. ಇದು ಮುರಿದೋಗ್ಬಿಟ್ಟಿದೆ ಈ ಹೆಗ್ಗೆ, ಇನ್ನು ಬದುಕೋ ಚಾನ್ಸ್ ಇಲ್ಲ ಅನಿಸ್ತದೆ ಆ ಗಿಡ. ಒಂದು ಸೈಡ್ ಇತ್ತು, ಅದರಲ್ಲೂ ಒಂದೊಂದು ಹೆಗ್ಗೆ ಕಟ್ಟಾಗಿಬಿಟ್ಟಿತ್ತು. ನಾನು ಅದನ್ನು ಕಟ್ ಮಾಡಿ ತೋರಿಸ್ತಿದ್ದೆ ನೋಡಿ, ಇದೆ ಈ ರೀತಿ ಕಟ್ ಮಾಡಿಬಿಟ್ಟಿದೆ. ಅದು ಮೆಣಸಿನಕಾಯಿ ತಿನ್ನೋ ಇದರಲ್ಲಿ ಗಿಡ ಎಳೆದ್ಬಿಡ್ತಲ್ಲ, ಹಾಗಾಗಿ ಅದು ಕಟ್ಟಾಗಿ ಬಿದ್ದುಬಿಟ್ಟಿದೆ. ನನ್ನ ಮಗಳು ಅಮ್ಮ ಮೆಣಸಿನಕಾಯಿ ಆಗಿದೆ ಎವರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ಲು. ಅವಳು ಹಾರ್ವೆಸ್ಟ್ ಅಂತ ಹೇಳಲಿಕ್ಕೆ ಎವರೆಸ್ಟ್ ಅಂತ ಹೇಳ್ತಾ ಇದ್ಲು. ಇವಾಗ ನೋಡಿದರೆ ಸಮ ಹಾರ್ವೆಸ್ಟ್ ಆಯಿತು ಅಂತ ಹೇಳಿದೆ. ಒಂದು ಕಡೆ ನೋಡುವ ಯಾವ ರೀತಿ ಆಗಿದೆ ಅಂತ. ಬೆಳಿಗ್ಗೆ ಬೇಜಾರಾಯಿತು, ಒಂಥರ ಶಾಕಿಂಗ್ ನ್ಯೂಸ್ ಥರ ಆಯಿತು ನನಗೆ. ಇದು ಅಷ್ಟು ಚೆನ್ನಾಗಿತ್ತು ಗಿಡಗಳೆಲ್ಲ, ತುಂಬ ಕಾಯಿ ಬಿಡ್ತಾ ಇದ್ವು. ಈಗ ಈ ರೀತಿ ಮಾಡಿಬಿಡ್ತು ಅಂತ ಬೇಜಾರಾಯಿತು. ಸೀರೆ ಕಟ್ಟಿದ್ದಕ್ಕೂ ಪ್ರಯೋಜನ ಇಲ್ಲ. ಇಲ್ಲಿ ನೋಡುವ ಯಾವ ರೀತಿ ಇದೆ ಅಂತ. ಇಲ್ಲಿ ಮೆಣಸಿನಕಾಯಿ ಬಿಡ್ತಾ ಇದೆ 2. ಮತ್ತು ಇಲ್ಲಿ ಚಿಕ್ಕದಾಗಿದೆ. ಇಲ್ಲಿ ಇವಾಗ ಸುಮಾರು ಬಿಡ್ತಾ ಇದೆ. ಇದಕ್ಕೆ ಸಗಣಿ ನೀರು ಮಾಡಿ ಹಾಕಿದ್ದೆ ಬುಡಕ್ಕೆ. ಇವಾಗ ಹೂವು ಮತ್ತು ಕಾಯಿ ಎಲ್ಲ ಬಿಡ್ತಾ ಇದೆ. ಇಲ್ಲಿ 2 ಕಡೆ ಆಯಿತಾ, ಇನ್ನೊಂದು ಕಡೆ ನೋಡ್ಕೊಂಡು ಬರೋಣ ಯಾವ ರೀತಿ ಆಗಿದೆ ಅಂತ. ಈ ನವಿಲನ್ನ ತಿನ್ಕೊಂಡು ಹೋದ್ರೂ ಬೇಜಾರಿಲ್ಲ, ಗಿಡ ಹಾಳು ಮಾಡಿ ಬಿಟ್ಟು ಹೋಗ್ತದೆ. ತುಂಬ ಬೇಜಾರಾಗ್ತದೆ. ಎಷ್ಟು ಆರೈಕೆ ಮಾಡಿರ್ತೀವಿ ನಾವು, ಅದನ್ನು ಎಷ್ಟು ಜೋಪಾನ ಮಾಡಿದ್ರೂ ಅಷ್ಟೇ ಆಗಿಬಿಡ್ತದೆ. ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ. ನೋಡಿ ಇಲ್ಲಿ ಟೊಮೆಟೊ ಗಿಡ ನೆಟ್ಟಿದೆ, ಇವಾಗ ಚೆನ್ನಾಗಿ ಬಂದಿದೆ. ಇದು ಹಣ್ಣಾಗಿ ಸತ್ತೋಯ್ತು ಅಂದ್ಕೊಂಡಿದ್ದೆ ಗಿಡ. ಎಲೆಗಳೆಲ್ಲ ಹಣ್ಣಾಗಿ ಉದುರ್ತಾ ಇದ್ವು. ಇವಾಗ ಇಲ್ಲಿ ಚಿಗುರು ಬಂದಿದೆಯಪ್ಪ, ನೋಡಬೇಕು ಯಾವ ರೀತಿ ಆಗ್ತದೆ ಅಂತ. ನೋಡಿ ಇಲ್ಲೇ ಮೆಣಸಿನ ಗಿಡ ಉಂಟು. ಇವಾಗ ಸುಮಾರು ಮೆಣಸಿನಕಾಯಿ ಆಗಿದೆ.
ಇಲ್ಲಂತೂ ಎಷ್ಟು ಸಲ ತಿನ್ಕೊಂಡು ಹೋಯ್ತು ಅಂತ ಹೇಳಲಿಕ್ಕಾಗಲಿಲ್ಲ, ಅಷ್ಟು ಸಲ ತಿನ್ಕೊಂಡು ಹೋಗಿದೆ. ಇವಾಗ ಮತ್ತೆ ಮೆಣಸಿನ್ಕಾಯಿ ಆಗಿದೆ, ನೋಡಬೇಕು ಇನ್ನು ಮತ್ತೆ ಯಾವಾಗ ಬರ್ತದೆ ನನ್ನ ನವಿಲು ಅಂತ. ನೋಡಿ ಸುಮಾರು ಕಾಯಿಗಳು ಬಿಟ್ಟಿವೆ. ನಿಮಗೇನಾದರೂ ಉಪಾಯ ಇದ್ದರೆ ಕಮೆಂಟ್ ಮಾಡಿ ಆಯಿತಾ, ಮೆಣಸಿನ್ಕಾಯಿ ಯಾವ ರೀತಿ ಉಳಿಸ್ಕೊಳ್ಬೇಕು ಅಂತ. ಚೀಲ ಹಾಕುವ ಅಂದರೆ ಒಂದೊಂದಕ್ಕೆ ಕವರ್ ಹಾಕ್ತಿರೋಕ್ಕೂ ಬೇಜಾರಾಗ್ತದೆ. ನೋಡಿ ಇವತ್ತು ಬೆಳಗ್ಗೆ ಈ ರೀತಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.